ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಕನ್ನಡದ ಒಗಟುಗಳು ಭಾಗ 1. ಮೊದಲನೇ ಒಗಟು. ಹಾಸಿಗೆ ಹಾಸಲಿಲ್ಲ, ನೆಲದ ಮಾಗ ಮಲಗಲಿಲ್ಲ. ಇದೇನು ಈ ರೀತಿ ಇದೆ ಅಂತ ಅನ್ಕೋಬೋದು. ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಏನಂದರೆ ಹಾಸಿಗೆ ಇಲ್ದಿದ್ರೂ ಮಲಗೋಕೆ ಉಪಯೋಗಿಸಿರಿ, ಅದೇ ಬೆಡ್ಡು. ಆ್ಯಂಡ್ ನೆಕ್ಸ್ಟ್, ತಲೆ ಇಲ್ಲ ಕೈಕಾಲು ಇಲ್ಲ, ಮೂಲ್ಯಾಗ ಕುಂತು ಮಾತಾಡುತ್ತೆ. ಇದೇನು ಈ ರೀತಿ ಇದೆ ಅಂತ ಅನ್ಕೋಬೋದು. ರೇಡಿಯೋಗೆ ತಲೆ ಇರಲ್ಲ, ಕೈಕಾಲುಗಳಿರಲ್ಲ, ಮೂಲೆಯಲ್ಲಿ ಒಂದು ಕಡೆ ಇಟ್ಟರು ಕೂಡ ಮಾತಾಡುತ್ತೆ. ಸೊ ನೆಕ್ಸ್ಟ್ ಒಂದು, ಬೆರಳಿಟ್ರೆ ತಣ್ಣಗೆ, ಮೂಲ್ಯಾಗ ಕುಂತು ಮಾತಾಡುತ್ತೆ. ಅಂದರೆ ಅದು ಕೂಡ ಅಷ್ಟೇ, ಸಾರಾಯಿ ಕುಡಿದ್ರೆ ಕುಂತು ಅಡ್ಡವಾಗಿ ಮಾತಾಡುವಂತೆ ಆಗುತ್ತೆ. ಸೊ ಆದ್ದರಿಂದ ಸಾರಾಯಿ ಇದಕ್ಕೆ ಉತ್ತರ. ಮತ್ತು ನೆಕ್ಸ್ಟ್ ಕ್ವೆಶನ್, ಆಕಾಶಕ್ಕೆ ಏರುವಾಗ 2 ರೆಕ್ಕೆ ಇರುತ್ತೆ, ಭೂಮಿಗೆ ಬರುವಾಗ 2 ಕಾಲು ಇರುತ್ತೆ. ಸೊ ಏನಿದು? ವಿಮಾನ. ಯಾಕಂದರೆ 2 ರೆಕ್ಕೆಗಳಿಂದ ಹಾರುತ್ತೆ, ಬಂದಾಗ ಚಕ್ರಗಳು ಕಾಲಿನಂತೆ ನೆಲಕ್ಕೆ ಬರುತ್ತವೆ. ಸೊ ಉತ್ತರ ಬಂದು ವಿಮಾನ. ಮತ್ತು 5ನೇ ಒಗಟು, ಆಕಾಶದಾಗ ಹಾರಾಡೋ ಅಪ್ಪಣ್ಣ, ಜುಟ್ಟು ಬಾಲ ಇದ್ದರೆ ಉಳಿತಾನಣ್ಣ. ಅಂದರೆ ಗಾಳಿಯಲ್ಲಿ ಹಾರುತ್ತೆ, ಜುಟ್ಟು ಬಾಲ ಇದ್ದರೆ ಮಾತ್ರ ಉಳಿಯುತ್ತೆ. ಏನದು? ಗಾಳಿಪಟ. ಉತ್ತರ. ಯಾಕಂದರೆ ಅದ್ರ ಬಾಲ ಇದ್ರೇ ಅದು ಉಳಿಯೋದು, ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಹಾರೋಗುತ್ತೆ, ಕಿತ್ತೋಗುತ್ತೆ. ಸೊ ಅಷ್ಟೇ, ಸಿಂಪಲ್ ಒನ್. 6ನೇ ಒಗಟು, ಕೋಲು ಹಿಡಿದ ಮುದುಕ, ಮಂಗ್ಯಾನ ಮುಖದವರಿಗೆ ಮುರುಕ. ಇದರ ಅರ್ಥ ಏನು? ಮಂಗ್ಯಾದವರಿಗೆ ಅಂದರೆ ಕೆಟ್ಟವರಿಗೆ, ಮುರುಕ. ಗಾಂಧೀಜಿ ಸತ್ಯ ಮತ್ತು ಅಹಿಂಸಾ ಮಾರ್ಗ ಫಾಲೋ ಮಾಡ್ತಾರೆ. ಸೊ ಅದರಿಂದ ಈ ರೀತಿ ಹೇಳಿರೋದು. ಇದ್ರ ಉತ್ತರ ಬಂದು ಮಹಾತ್ಮ ಗಾಂಧೀಜಿ. 7ನೇ ಒಗಟು, ಕಪ್ಪು ಕಂಬದ ಮ್ಯಾಲೆ ಲಿಂಗಂಪ ಕುಂತಾನೆ. ಅಂದರೆ ಕಪ್ಪು ಕಂಬ ಅಂದ್ರೇನು? ಕಡ್ಡಿ ಭಾಗ ಅನ್ನೋ ಥರ. ಮೇಲೆ ಕೂತಿರುವ ಲಿಂಗದಂತೆ ಅರಳಿರುತ್ತೆ. ಇವಾಗ ಗೆಸ್ ಮಾಡಿ ನೋಡೋಣ. ಎಸ್, ಲವಂಗ ಆನ್ಸರ್. ಕಪ್ಪು ಕಂಬ ಅಂದರೆ ಲವಂಗದ ಕಡ್ಡಿ ಭಾಗ. 8ನೇ ಒಗಟು, ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ. ಇದು ತುಂಬ ಶರೀರವೇ ಗೂಡು, ಸೊ ಕಣ್ಣು ಎಲ್ಲ ಕಡೆ ನೋಡಬಹುದು, ಅದರಿಂದ ಉತ್ತರ ಕಣ್ಣು. ಮತ್ತು 9ನೇ ಒಗ್ಗಟ್ಟು, ಅಬ್ಬಬ್ಬ ಹಬ್ಬ ಬಂತು, ಸಿಹಿ ಕಹಿ ಎರಡೂ ತಂತು. ಎಲ್ಲರಿಗೂ ಗೊತ್ತಿರುತ್ತೆ ಇದು, ಯಾಕಂತ ಹೇಳಿದ್ರೆ ಯುಗಾದಿ ದಿನ ಎಳ್ಳು ಬೆಲ್ಲ ತಿನ್ನೋದು ಕಾಮನ್. ಮತ್ತು ಸಿಹಿ ಕಹಿ ಎರಡೂ ರುಚಿ ಮಿಶ್ರಣ ಇರುತ್ತೆ. ಉತ್ತರ ಯುಗಾದಿ. 10ನೇ ಒಗಟು, ಸಾವಿರಾರು ಹಕ್ಕಿಗಳು ಒಂದೇ ಬಾರಿಗೆ ನೀರಿಗೆ ಇಳಿಯುತ್ತವೆ. ಇದೇನು ಒಗಟು ಈ ರೀತಿ ಇದೆ? ಸಾವಿರಾರು ಹಕ್ಕಿಗಳು ಒಂದೇ ಬಾರಿಗೆ ನೀರು ಇಳಿತಾವ. ಏನು ಗೆಸ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಒಗಟು, ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿ ಬೆಳೆದು ಮಣ್ಣಿನಲ್ಲಿ ಸಾಯುತ್ತೆ. ಇದು ತುಂಬ ಈಸಿ ಒನ್ನು. ಮಣ್ಣಿನಿಂದಲೇ ಮಾಡ್ತಾರೆ, ಬಳಸಿ ಮುರಿದರೆ ಮತ್ತೆ ಮಣ್ಣಿಗೆ ಹಾಕ್ತಾರೆ, ಅದು ಮಡಿಕೆ. ಮತ್ತು 12ನೇ ಒಗ್ಗಟ್ಟು, ಹಗಲು ನಿದ್ರಿಸುವೆನು, ರಾತ್ರಿ ಕಣ್ಣು ತೆರೆಯುವೆನು, ನಾನ್ಯಾರು? ಹಗಲು ಕಣ್ಣೇ ಕಾಣಲ್ಲ, ರಾತ್ರಿ ಹೊಳೆಯುತ್ತೆ. ಏನು ಹೇಳಿ? ಎಸ್ ಕಮೆಂಟ್ನಲ್ಲಿ ತಿಳಿಸಿ, ನಾನು ಹೇಳಲ್ಲ. ಆನ್ಸರ್ನ ಕಮೆಂಟ್ ಮಾಡಿ. ಈ ಒಗಟುಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.